ಆಮೇಲೆ ನೆಕ್ಸ್ಟ್ ಇನ್ನೇನಿರ್ಬೋದು? ಜೊತೆಗಿತ್ತು ಕಾಲಾಂತರದಲ್ಲಿ ಅದು ಡಿವೈಡ್ ಆಗಿ ಚಿಕ್ಕಮುತ್ತನೂರು ಅಂತ ಏನೋ ಇದ್ದಿದ್ದು ಒಂದು ಚಿಕ್ಕೂರಾಯ್ತು ಅಂತ ಮತ್ತೆ ಯಾರೋ ಇದ್ರು. ಓಕೆ, ಭಾಷಣದಲ್ಲಿ ಹೇಳಿದ್ರು. ಎಷ್ಟು ಜನ ಕೇಳಿಸ್ಕೊಂಡ್ರಿ? ಮತ್ತೆ ಇನ್ನೇನು ಬೇರೆ ಮಾಹಿತಿ ಯಾರಿಗಾರು ಗೊತ್ತಿದೆಯಾ? ಸರ್ ಗ್ರಾಮಸ್ಥರು ತಾವೇನಾದ್ರು ಹೇಳ್ತೀರಾ? ನಮಗೆ ಗೊತ್ತಿಲ್ಲ ಮಾಹಿತಿ. ಸರಿ ನೋಡಿ, ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಹೊಯ್ಸಳರ ಕಾಲದಲ್ಲಿ ಕೇರಳದಿಂದ ಒಂದು ವ್ಯಾಪಾರಿ ಕುಟುಂಬ ಹಿರಿಯೂರಿಗೆ ಬಂದು ನೆಲೆ ಊರುತ್ತೆ. ಅವರು ಇದು ಒಂದು ದೊಡ್ಡ ವ್ಯಾಪಾರಿ ಕೇಂದ್ರ ಆಗಿತ್ತು. ದಕ್ಷಿಣದ ಐಹೊಳೆ ಅಂತ ಅರಸೀಕೆರೆ ತಾಲೂಕನ್ನ ಕರೀತಾ ಇದ್ರು. ಐಹೊಳೆ ಹೇಗೆ ಉತ್ತರ ಕರ್ನಾಟಕ ಪ್ರಸಿದ್ಧನೋ ಹಾಗೆ ದಕ್ಷಿಣದ ಐಹೊಳೆ ಅರಸೀಕೆರೆ ಆಗಿತ್ತು. ಈ ದಕ್ಷಿಣದ ಐಹೊಳೆ ಹೊಯ್ಸಳರ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿ ಬೆಳೆದು ವ್ಯಾಪಾರಿ ಕೇಂದ್ರ ಆಗಿ ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಾರಿಗಳು ಬಂದು ಶ್ರೀಮಂತಗಳಾಗಿದ್ರು. ಅಂತಹ ಶ್ರೀಮಂತರಲ್ಲಿ ಒಂದು ಕುಟುಂಬ ಲಕ್ಷ್ಮೀ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಒಂದು ಕುಟುಂಬ ಹಿರಿಯೂರಿಗೆ ಬಂದು ನೆಲೆಸುತ್ತೆ. ಆ ಕುಟುಂಬದಲ್ಲಿ ಇರ್ತಕ್ಕಂಥ ಇಬ್ಬರು ಅಣ್ಣ ತಮ್ಮ, ಒಬ್ಬ ಹಿರಿಯ ಮುತ್ತ, ಇನ್ನೊಬ್ಬ ಚಿಕ್ಕ ಮುತ್ತ ಅಂತ. ಹಿರಿಯ ಮುತ್ತ ಕಟ್ಟಿದ ಊರು ಹಿರಿಯೂರಾಗಿದೆ. ಹಿರಿಯ ಮುತ್ತನ ಹೊಸ ಊರು, ಚಿಕ್ಕ ಮುತ್ತನ ಹೊಸ ಊರು. ಅಣ್ಣ ತಮ್ಮ ಇಬ್ರು, ಹಿರಿಯ ಮುತ್ತನ ಹೊಸ ಊರು, ಚಿಕ್ಕ ಮುತ್ತನ ಹೊಸ ಊರು ಅಂತ ಇದ್ದದ್ದು. ಆಮೇಲೆ ನಾವೇನು ಮಾಡ್ತೀವಿ, ಬಳಕೆ ದೃಷ್ಟಿನಲ್ಲಿ ಈಸಿ ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಹಿರಿಯ ಮುತ್ತನ ಹೊಸ ಊರು ಹೋಗಿ ಹಿರಿಯೂರು ಆಗಿದೆ, ಚಿಕ್ಕ ಮುತ್ತನ ಹೊಸ ಊರು ಹೋಗಿ ಚಿಕ್ಕೂರಾಗಿದೆ. ಇದು ಆಗಿರೋದು 11ನೇ ಶತಮಾನದಲ್ಲಿ. 11ನೇ ಶತಮಾನಕ್ಕಿಂತ ಹಿಂದೆ ಹಿರಿಯೂರಲ್ಲಿ ಏನಾಗಿತ್ತು ಅದನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿ ಯಾವುದು ಲಿಖಿತ ಆಧಾರಗಳಿಲ್ಲ. ಹಿರಿಯೂರಿನಲ್ಲಿದೆ, ಚಿಕ್ಕೂರಿನಲ್ಲಿ ಸಿಕ್ಕಿಲ್ಲ. ಕಲ್ಲು ಮೇಲೆ ಬರವಣಿಗೆ ಇರುತ್ತಲ್ಲ, ಶಾಸನಗಳು ಅಂತ ಕರಿತೀವಿ, ಅವಿಲ್ಲ. ಆದರೆ ಈ ಊರಿನ ಕೆಲವು ಮನೆಗಳಲ್ಲಿ ತಾಳೆಗರಿಗಳಿದ್ದಾವೆ. ತಾಳೆಗರಿಗಳು ಗೊತ್ತಲ್ಲ, ಇದ್ದಾವೆ. ಸಾಧ್ಯವಾದರೆ ಅವ್ರು ಕೊಟ್ಟರೆ ನಿಮಗೆ ತಗೊಬಂದು ತೋರಿಸ್ತೀನಿ. ಕೃತಿಗಳು, ತಾಳೆಗರಿ ಕೃತಿಗಳಿದ್ದಾವೆ, ತೋರಿಸ್ತೀನಿ. ಆ ತಾಳೆಗರಿಗಳೆಲ್ಲ ಇದ್ದಾವೆ. ಹಾಗೆ ಹಿರಿಯೂರು ಚಿಕ್ಕೂರು ಒಂದೇ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂಥ ಗ್ರಾಮಗಳು. ಈ ಊರಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಈ ಊರಿನ ಇತಿಹಾಸ ಕ್ರಿಸ್ತಪೂರ್ವ 1000ಕ್ಕಿಂತ ಪುರಾತನಕ್ಕೆ ಹೋಗುತ್ತೆ ಈ ಬೆಟ್ಟದಿಂದಾಗಿ ಅಂತ. ಓಕೆ, ಈ ಬೆಟ್ಟವನ್ನು ಏನಂತ ಕರೀತಾರೆ? ಅರೆಬಂಡೆ ಅಂತಾರಾ? ಅವ್ರು ಕೇಳಿ, ಅವ್ರು ಗೊತ್ತಿದೆ. ಇದೇ ಗ್ರಾಮಸ್ಥರು ಹೇಳ್ತಾರೆ. ಈಗ ಈ ಬೆಟ್ಟದ ಪರಿಚಯವನ್ನ ಮಾಡ್ಕೊಡ್ತಾರೆ. ಸರ್ ನಮಗೆ ಗೊತ್ತಿರಂಗೆ ಇಲ್ಲಿ ವೆಹಿಕಲ್ ಏನು ಹೋಗ್ತಿರಲ್ಲ, ದೊಡ್ಡ ಬಂಡೆ ಒಂಥರ ಎಲ್ಲ ಸುಟ್ಟು ಮಟ್ಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಏಕ ಮಣ್ಣಿತ್ತು ಪೂರ್ತಿ. ಇಲ್ಲಿ ದೊಡೆ ಇತ್ತು ಅಂತ ಅನ್ಸುತ್ತೆ. ಇಲ್ಲಿ ನೀರಿಲ್ಲ ಜಾಗ. ಜೈನರದ್ದು ಬಸದಿ. ಆ ಬಸದಿ ಅಂದರೆ ವಿಗ್ರಹಗಳೆಲ್ಲ ಇದೆ. ನಾವು ಕಾಣಂಗೆ ಈ ಸ್ಕೂಲ್ ಹತ್ರ ಇಟ್ಟಿದ್ದಾರೆ ವಿಗ್ರಹಗಳ, ಕೆಲವೆಲ್ಲ ಕಿರ್ಕೊಂಡೋಗಿ ಆ ಸ್ಕೂಲ್ಗಳ ಹತ್ರ ಜೈನರ ವಿಗ್ರಹಗಳೇ ಎಲ್ಲ, ಬೇರೆ ವಿಗ್ರಹಗಳೇನಿಲ್ಲ. ಆಮೇಲೆ ಅಲ್ಲಿ ಮೇಲ್ಗಡೆಯ ದೊಡ್ಡ ಬಂಡೆ ಇತ್ತು. ಆ ಬಂಡೆ ತಳದಲ್ಲಿ ಎಂಥ ಮಳೆ ಬಂದರೂ ನೆನೀತಾ ಇರಲಿಲ್ಲ. ಅಲ್ಲಿ ಕಾರ ತಿರುವ ಒಳಕಲ್ಲುಗಳು ಇಂಥವೆಲ್ಲ ಅಲ್ಲಿದ್ದು ಮೇಲೆ. ಆಮೇಲೆ ಒಂದೊಂದು ಇಟ್ಟಿಗೆ ಆ ಪಾಳು ಬಿದ್ದಿತ್ತಲ್ಲ, ಒಂದೊಂದು ಇಟ್ಟಿಗೆ ಇಷ್ಟಿಷ್ಟು ಅಗಲ ಇರೋದು, ಚಿದ್ರ ಇಷ್ಟಪ್ಪ. ಅದು ಕಲ್ಲು ಹಾಕಿದ್ರು ಕೂಡ, ಕಲ್ಲು ಹಾಕಿದ್ರು ಹೊಡೆದಂಥ ಇಟ್ಟಿಗೆಗಳು. ಕೆಲವು ಹಳೆ ಮನೆಗಳಿಗೆ ಹಿಂದೆ ತಾಂಡೋಗಿ ಇಲ್ಲಿಂದ ಕಟ್ಟರು. ಆ ಬಸದಿ ಅವಾಗ ಇಷ್ಟೊಂದು ಪ್ರಖ್ಯಾತಿ ಇದ್ದಿದ್ರೆ ನಾವು ಈ ರೀತಿ ಡಮಾಶ್ ಮಾಡೋಕ್ಕೆ ಬಿಡ್ತಿರಲ್ಲ. ನೋಡೋಕ್ಕೊಂದು ಇದಾಗಿತ್ತು. ಇಲ್ಲಿ ವಾಸ ಇದ್ರು ಅಂತ ಅನ್ಸುತ್ತೆ ಜೈನರದೇ ವಿಗ್ರಹಗಳೆಲ್ಲ ಇದ್ದು ಇಲ್ಲಿ. ಈಗಲೂ ಮೇಕ್ ಹೋದ್ರೆ ಕೆಲವು ನೋಡ್ಬೋದು ವಿಗ್ರಹ, ಏನಾದ್ರು ಒಂದೇ ಹಳೇದು ನಾವು ಕಾಣಂಗೆ ಇದ್ದದ್ದು. ಬಸದಿ ಅಂತ ಕರೀತಾರೆ. ಬಸದಿ ಆ ಕಡೆ ಇದನ್ನ ಈ ಗುಡ್ಡನೆಲ್ಲ ಇಟ್ಟುಕಲ್ಲು ಅಂತ ಹೇಳ್ತೀವಿ. ಇದು ಬಸದಿ, ಜೈನರ ಬಸದಿ. ಜೈನರು ಅಂತ ಹೆಸರು ಹೇಳಲ್ಲ, ಬಸ್ತಿ ಮೇಲೆ ಅಂತ ಹೇಳ್ತೀವಿ. ಬಸ್ತಿ ಅಂತ ಕರೀತೀವಿ. ಬಸದಿ ಅಂದ್ರೆ ಏನು? ಕ್ರಿಶ್ಚಿಯನ್ ಅಲ್ಲಿ ಚರ್ಚ್ ಇರುತ್ತೆ ಅಲ್ವಾ? ಮುಸ್ಲಿಮ್ಸ್ ಅಲ್ಲಿ ದರ್ಗಾಗಳು, ಮಸೀದಿಗಳಿರ್ತವೆ. ಜೈನರಲ್ಲಿ ಮಸೀದಿಗಳಿರ್ತವೆ. ಇದನ್ನ ಬಸದಿ ಕಲ್ಲು ಅಂತ ಕರೀತಾರೆ. ಹಾಗಾಗಿ ಹಿರಿಯೂರಿನಲ್ಲಿ 10ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಈ ಜಾಗದಲ್ಲಿ ಯಾರಿದ್ರು? ಜೈನರಿದ್ರು. ಜೈನ ಧರ್ಮ ಇಲ್ಲಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಯ್ತು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜೈನ ಧರ್ಮಕ್ಕೆ ಹಿನ್ನಡೆ ಆಯ್ತು. ಎಲ್ಲಾ ಕಡೆ ಶೈವ ಧರ್ಮ ಹೆಚ್ಚು ಪ್ರಸ್ತಾರಕ್ಕೆ ಬಂತು. ಆ ಸಮಯದಲ್ಲಿ ಇಲ್ಲಿನ ಜೈನರು ಇಲ್ಲಿಂದ ವಲಸೆ ಹೋಗಿ ಇಲ್ಲೆಲ್ಲೋ ನಗರಗಳಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇಲ್ಲಿನ ಜೈನ ಧರ್ಮದ ಎಲ್ಲ ಕೇಂದ್ರಗಳೆಲ್ಲ ನಾಶ ಆಗಿದ್ದಾವೆ. ಇಲ್ಲಿ ಜೈನ ಧರ್ಮ ಇತ್ತು, ಜೈನ ಬಸದಿ ಇತ್ತು ಅನ್ನಲಿಕ್ಕೆ ಒಂದು ವಿಗ್ರಹ ಇವತ್ತಿಗೂ ಭಗ್ನವಾಗಿ ನಿಂತು ನಿಮ್ಮನ್ನ ಕೈ ಬೀಸಿ ಕರಿತಾ ಇದೆ.
ಈ ರೋಜರ್ ಗಿಡ ಇದೆಯಲ್ಲ, ಲಂಟನ ಗಿಡ ಇದೆಯಲ್ಲ, ಅದ್ರೊಳಗಡೆ ಒಂದು ಜಿನ ಮೂರ್ತಿ ಇದೆ ಭಗ್ನವಾಗಿರೋದು. ಗಮನಿಸಿ, ಅಲ್ಲಿಗೆ ಹೋಗೋಣ ಈಗ. ಮತ್ತೆ ಶಾಲೆಯಲ್ಲಿ ಸ್ಕೂಲಲ್ಲಿ ಇರ್ಲಿ, ಮುಂದುವರ್ಸಿ ಹೇಳ್ತೀನಿ. ಸ್ಕೂಲಲ್ಲಿ ಇದಾವೆ. ಈಗ ಸ್ಕೂಲ್ ಒಳಗೆ ಕ್ಲೀನ್ ಮಾಡಕ್ ಹೋಗಿದ್ರಲ್ಲ, ಅಲ್ಲೊಂದು ವಿಗ್ರಹ ಇದೆ. ನೆನ್ನೆ ತೊಟ್ಟಿ ತೊಳೆದ್ರಲ್ಲ, ಅಲ್ಲಿ 3 ಹೆಣ್ಣಿನ ವಿಗ್ರಹಗಳಿರ್ತಕ್ಕಂಥ ಒಂದು ನೋಡಿದ್ರಿ, ಹೌದಲ್ಲ? ಅವೆಲ್ಲವೂ ಇಲ್ಲಿದ್ದವು. ಇಲ್ಲಿ ಕಲ್ಲನ್ನ ಸಾಗಿಸ್ಲಿಕ್ಕೆ ಬಂದ್ರಲ್ಲ ಟ್ರ್ಯಾಕ್ಟರ್ನಲ್ಲಿ ತಗೊಂಡೋಗಿ ಅಲ್ಲೆಲ್ಲ ಎಲ್ಲೆಲ್ಲ ಎಸ್ಬಿಟ್ಟಿದ್ದಾರೆ. ಇವುಗಳನ್ನ ಪರಿವಾರ ದೇವತೆಗಳು ಅಂತ ಕರೀತಾರೆ, ಜೈನ ಧರ್ಮದ ಪರಿವಾರ ದೇವತೆಗಳು. ಈಗ ಒಂದು ಶಿವನ ದೇವಸ್ಥಾನ ಇದೆ ಅಂದ್ರೆ ಪಾರ್ವತಿ ಇರುತ್ತೆ, ಹಾಗೆ ಗಣೇಶ ಇರುತ್ತೆ, ಷಣ್ಮುಖ ಇರುತ್ತೆ, ಕಾಲಭೈರವ ಇರ್ತಾನೆ, ವೀರಭದ್ರ ಇರ್ತಾನೆ. ಇದು ಪರಿವಾರ ದೇವತೆಗಳು. ಹಾಗೆ ಒಂದು ಜಿನ ಟೆಂಪಲ್ ಇದೆ ಅಂದ್ರೆ ಜೈನ ಧರ್ಮದ ಯಕ್ಷಿಣಿಯರು ಅವರು ಅಲ್ಲೆಲ್ಲ ಇರ್ತಾ ಇದ್ರು, ಪ್ರತಿಷ್ಠಾಪನೆ ಮಾಡದೇ ಇತ್ತು. ಹಾಗಾಗಿ ಅಲ್ಲಿರೋವು ಜೈನ ಧರ್ಮದ ಯಕ್ಷಿಣಿಯರ ವಿಗ್ರಹಗಳು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿದ್ದಾವೆ. ಕಾಲಾನಂತರ ಇದೊಂದು ವಿಗ್ರಹ ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ರೆ ಇಲ್ಲಿ ಜೈನ ಧರ್ಮ ಇತ್ತು ಅನ್ನೋದಕ್ಕೆ ಯಾವ ಕುರುಹುಗಳು ಇರೋದೇ ಇಲ್ಲ. ಇತಿಹಾಸ ನಾಶ ಆಗೋಗ್ಬಿಡೋದು ಹಿಂಗೆ. ಹಾಗಾಗಿ ಈ ಸ್ಥಳವನ್ನ ಬಸ್ದಿ ಅಂತ ಕರೀತಾರೆ ಅಂತ ನೆನ್ನೆ ಸರ್ ಹೇಳಿದ್ರು. ಬಸ್ದಿ ಅಂತ ಕರೀತಾರೆ ಅಂತ ಒಂದೇ ಒಂದು ಮಾತಿಗೆ ನಾನು ಇಲ್ಲಿ ಹುಡ್ಕೊಂಡು ಬಂದೆ. ಚಿಕ್ಕೂರಿನಲ್ಲಿ ಜೈನ ಧರ್ಮ 11ನೇ ಶತಮಾನದಲ್ಲಿ 10ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇತ್ತು ಅಂತ ಈಗ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇವತ್ತು ನಿಮಗೆ ಗೊತ್ತಾಗ್ತಾ ಇದೆ. ಇದುವರೆಗೂ ಇವ್ರ ಊರಲ್ಲಿ ಮಾತ್ರ ಗೊತ್ತಿತ್ತು ಈ ಊರಿನಲ್ಲಿ ಜೈನ ಧರ್ಮ ಇದೆ ಅನ್ನೋ ವಿಷಯ. ಇವತ್ತು ಇಡೀ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸಂಶೋಧನೆ ಅಂತ ಕರಿತೀವಿ ಇದನ್ನೇ ಸಂಶೋಧನೆ ಅಂತ ಕರೆಯೋದು. ಜನರಿಗೆ ಯಾವ್ದು ತಿಳುವಳಿಕೆ ಇರೋದಿಲ್ವೋ, ಮಸಕಾಗಿ ಮುಚ್ಚೋರ್ತದೆಯೋ ಇತಿಹಾಸ, ಅದನ್ನ ಪುನರ್ ಹೊರ ತೆಗೆಯೋ ಕೆಲಸ. ಹೊಸ ಸಂಶೋಧನೆ ಇದು. ಇಲ್ಲಿ ಜೈನ ಧರ್ಮದ ಕೇಂದ್ರ ಇತ್ತು. ಸಿಂಹಪೀಠದ ಮೇಲೆ ಜಿನಮೂರ್ತಿಯನ್ನ ಕೆತ್ತಲಾಗಿದೆ, ಆಯ್ತಾ? ಅಲ್ಲಿ ಹೋಗಿ ನೋಡಿ, ಆ ಜಿನಮೂರ್ತಿ ಟೆಂಪಲ್ ನೋಡಿ, ಅಲ್ಲಿತ್ತು, ಮಧ್ಯದಲ್ಲಿತ್ತು. ಅಲ್ಲಿ ಇಟ್ಟಿಗೆಗಳೆಲ್ಲ ಸಣ್ಣ ಸಣ್ಣ ಬಿದ್ದಿದ್ದಾವೆ, ಅವೆಲ್ಲ ತಗೊಂಡೋಗಿ ಒಂದ್ಸಲ ಅಲ್ಲಿ ಹೋಗಿ ಹಂಗೆ ನೋಡ್ಕೊಂಡು ಆ ಕಡೆ ಬನ್ನಿ. ಆದಿಮಾನವ